ಈ ಕಾರ್ಯಕ್ರಮದ ಪ್ರಾಯೋಜಕರು ಎ ಶಂಕರ್ ಶೆಟ್ಟಿ ಅಂಡ್ ಸನ್ಸ್, ಕೆಆರ್ ಸರ್ಕಲ್, ಮೈಸೂರು. ನಗರದ ಬನ್ನೂರು ರಸ್ತೆಯಲ್ಲಿರುವ ಎಟಿಎಂಇ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ 2024-25ನೇ ಸಾಲಿನಲ್ಲಿ ನೂತನವಾಗಿ ಆರಂಭವಾಗಿರುವ MBA ಮತ್ತು MCA ವಿಭಾಗಕ್ಕೆ ಪ್ರವೇಶ ಪಡೆದಿರುವ ನೂತನ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭವನ್ನು ಕಾಲೇಜಿನ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು. ಸಮಾರಂಭವನ್ನು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಮೈಸೂರಿನ ಇನ್ಫೋಸಿಸ್ನ ಗ್ಲೋಬಲ್ ಎಜುಕೇಷನ್ ಕೇಂದ್ರದ ಸಹ ಉಪಾಧ್ಯಕ್ಷ ಮತ್ತು ಹಿರಿಯ ವ್ಯವಸ್ಥಾಪಕರಾದ ಶ್ರೀ ಸುಂದರ್ KS ಅವರು ವೇದಿಕೆ ಮೇಲಿನ ಇತರೆ ಗಣ್ಯರೊಂದಿಗೆ ಉದ್ಘಾಟಿಸಿದರು. ನಂತರ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರತಿಯೊಬ್ಬ ವ್ಯಕ್ತಿಯು ಜೀವನದಲ್ಲಿ ಮೊದಲ ಬಾರಿಗೆ ತಪ್ಪು ಮಾಡುವುದು ಸಹಜ. ಆದರೆ ಪದೇ ಪದೇ ಅದೇ ತಪ್ಪು ಪುನರಾವರ್ತಿತವಾಗದೆ ಮುಂದಿನ ಗೆಲುವಿಗೆ ಸಿಕ್ಕ ಅನುಭವವೆಂದು ಪರಿಗಣಿಸಿ ಜೀವನದಲ್ಲಿ ಸಾಧನೆಯ ಕಡೆಗೆ ಹೆಜ್ಜೆ ಹಾಕಬೇಕೆಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ನಂತರ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಎಟಿಎಂಇ ಕಾಲೇಜಿನ ಆಡಳಿತ ಮಂಡಳಿ ಅಧ್ಯಕ್ಷರಾದ ಶ್ರೀ L. ಅರುಣ್ ಕುಮಾರ್, ಕಾಲೇಜಿನಲ್ಲಿ ನೈಪುಣ್ಯಶೀಲ ಅಧ್ಯಾಪಕ ವೃಂದದವರಿದ್ದು ವಿದ್ಯಾರ್ಥಿಗಳ ಕಲಿಕೆಗೆ ಪೂರಕವಾದ ಮಾಹಿತಿಗಳನ್ನು ಪಡೆಯಲು ಲರ್ನಿಂಗ್ ಸೌಲಭ್ಯವುಳ್ಳ ಅತ್ಯಾಧುನಿಕ ಗ್ರಂಥಾಲಯದ ಜೊತೆಗೆ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ. ಅವುಗಳನ್ನು ಸದುಪಯೋಗಪಡಿಸಿಕೊಂಡು ಉತ್ತಮ ಸಾಧನೆಯ ಜೊತೆಗೆ ಸಂಸ್ಥೆ ಹಾಗೂ ಪೋಷಕರಿಗೂ ಒಳ್ಳೆಯ ಹೆಸರು ತರಲು ಪ್ರಯತ್ನಿಸಿ ಎಂದು ಸಲಹೆ ನೀಡಿದರು. ಸಮಾರಂಭದಲ್ಲಿ ಕಾಲೇಜಿನ ಆಡಳಿತಾಧಿಕಾರಿಗಳಾದ ಡಾಕ್ಟರ್ ಸಚ್ಚಿದಾನಂದ ಮೂರ್ತಿ, ಪ್ರಾಂಶುಪಾಲರಾದ ಡಾಕ್ಟರ್ L. ಬಸವರಾಜ್, ವಿವಿಧ ವಿಭಾಗಗಳ ಡೀನ್ಗಳಾದ ಡಾಕ್ಟರ್ K. ಶ್ರೀನಿವಾಸ್, ಡಾಕ್ಟರ್ ಭಾಗ್ಯಶ್ರೀ SR, MCA ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ಪವಿತ್ರ, MBA ವಿಭಾಗದ ಮುಖ್ಯಸ್ಥ ಅಸ್ಕರ್ ಅಭಿಷೇಕ್ ಸೇರಿದಂತೆ ವಿವಿಧ ವಿಭಾಗಗಳ ಮುಖ್ಯಸ್ಥರು, ಸಿಬ್ಬಂದಿ ವರ್ಗದವರು ಮತ್ತು about 100 lines. But to my surprise, my first code that I wrote was about 11.5 or 12,000 lines. And to my surprise, I completed this program in the morning at 1:30. You may be wondering what were you doing till then? So I had to actually deliver the code the next day. So 1:30 in the morning, I still remember. But what is more heartening is to see my project manager, who is like the person whom I report to, was standing behind. And he said, "Sundar, all done?" I said with a feeble voice, "Yes, sir." And he said, "Why don't you compile it?" You know, compile is to actually, you brought all the raw vegetables and grocery items, you need to cook. And I need to execute the program. I'm sure MCA students will remember, but I think MBA, they can relate, but MBA students also. Whenever you write a program, you need to make it work. So to make it work, you need to actually compile it. Compile means you process it. So I was supposed to process the code, and I pressed Control F9 or some key to compile it. To my surprise, I noticed that there were about 500 plus compilation errors. 1:30 in the morning, 500 plus compilation errors. I was told that you were already provided with the information about the rules and regulations of VTU as well as our college. You must be already got the handbook as well. Please go through the handbook and stick to the handbook. Strongly advise you to go through the handbook, whatever student handbook provided to you.